ಖರ್ಗೆ ಅವರ ಪ್ರಕಾರ ಬಂಗಾಳದಾಗ ಗೆದ್ದಿರೋದು ಎಲೆಕ್ಷನ್ ಕಮಿಷನ್. ಯಥಾ ರಾಜ ತಥಾ ಪ್ರಜಾ ಅಂತ ರಾಹುಲ್ ಗಾಂಧಿ ಅವ್ರನ್ನ ಅನುಸರಿಸೋದನ್ನ ಬಿಡಾಕತ್ತಿಲ್ಲ. ಕಾಂಗ್ರೆಸ್ ಗೆದ್ರ ಅದು ಪ್ರಾಮಾಣಿಕ ಗೆಲುವು, ಬ್ಯಾರೆದವ್ರ ಗೆದ್ರ ಅದು ಗೆಲುವಲ್ರಿ. ಅದು ಓಟು ಚೋರಿ. ಆ ಚೋರಿ ಅಂದ್ರೆ ಏನ್ ಅನ್ನೋದ್ರೆ ಅರ್ಥ ಆಕೈತೇನ್ರಿ? ನೋಡ್ರಿ, ಮತ್ತ ನಿಮ್ ಮತ್ತಿಗೆ ಸಾಕ್ಷಿ ಇದ್ರ ಪ್ರಿಯಾಂಕ್ ಖರ್ಗೆ ಅವರ ಕೊಟ್ಟು ಬಿಡ್ರಿ. ನಿನ್ನೆ 5 ರಾಜ್ಯಗಳ ಎಲೆಕ್ಷನ್ ರಿಸಲ್ಟ್ ಬಂತು. ರಿಸಲ್ಟ್ ಬಂದಿದ್ದು ಹೆಂಗಾಗಿತ್ತು ಅಂದ್ರ ಸೋಷಿಯಲ್ ಮೀಡಿಯಾ ತುಂಬಿ ತುಳುಕಾಕತ್ತಿತ್ತು. ಯಾರೋ ಕೇರಳದಾಗ ಕಾಂಗ್ರೆಸ್ ಬಂದಿದ್ಕ ಖುಷಿ ಪಡ್ತಾರ, ಇನ್ಯಾರೋ ಪಶ್ಚಿಮ ಬಂಗಾಳದಾಗ ಬಿಜೆಪಿ ಬಂದಿದ್ ಖುಷಿ ಪಡ್ತಾರ, ದಳಪತಿ ವಿಜಯ್ ಗೆದ್ದಿದ್ಕ ಫ್ಯಾನ್ಸ್ ಎಲ್ಲ ಸೆಲೆಬ್ರೇಟ್ ಮಾಡಕತ್ತಾರ. ಸೋಷಿಯಲ್ ಮೀಡಿಯಾದಾಗ ಆಕ್ಟಿವ್ ಇರೋರ್ಗೆ ಅದನ್ನ ಹಾಕೊಂಡು ಖುಷಿ ಹಂಚ್ಕೋ ದುಃಖ ಹಂಚ್ಕೋ ಅದು ಇದ್ದಿದ್ದು ಕಾಮನ್ ಐತ್ರಿ. ಹಂಗನ ನಾನು ಎಕ್ಸ್ಪೆಕ್ಟ್ ಭಾಳ ಮಾಡ್ತೀನಿ. ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮೊದಲೇ ಟ್ವೀಟ್ ಮಹಾಶಯರು, ಯಾವಾಗಲೂ ಯಾವುದೇ ವಿಷಯಕ್ಕಾದ್ರೂ ಟ್ವೀಟ್ ಮಾಡೇ ಮಾಡ್ತಾರ. ಅವರ ದಿನಾಚರಿಯಿಂದ ಹಿಡಿದು ಪ್ರತಿಯೊಂದರ ಬಗ್ಗೆ ಟ್ವೀಟ್ ಮಾಡ್ತಾರ. ಮುಖ್ಯವಾಗಿ ಅವರು ಬರೀತಾರಲ್ಲ ಪೇಜ್ ಗಂಟ್ಲೆ ಟೆಕ್ಸ್ಟು, ಅದು ನನಗೆ ಓದೋ ಸ್ಫೂರ್ತಿ ಕೊಡ್ತೈತಿ. ಹಿಂಗೆ ಅವ್ರು ಟ್ವೀಟ್ ಏನು ಮಾಡ್ಕೊಂಡಾರ, ಕೇರಳದಾಗ ಬೇರೆ ಕಾಂಗ್ರೆಸ್ ಕೈ ಹಿಡ್ದೈತಿ, ಏನಾಗೈತಿ, ಏನು ಬರ್ದಿರಬಹುದು, ಯಾವ ವರ್ಡ್ಸ್ ಎಲ್ಲ ಬರ್ದಿರ್ಬೋದು ಅಂತ ಹುಡುಕಾಡಕತ್ತಿದ್ನಿ. ನೋಡ್ದೆ ಸಿಗಲಿಲ್ಲ ನನಗೆ. ಯಾಕೋ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಟ್ವೀಟೇ ಮಾಡಲಿಲ್ವಲ್ಲ ಅಂತ ಅನ್ಕೊಂಡು ಸುಮ್ಮ ಅದೇ. ಯಾಕೆ ಮಾಡಲಿಲ್ಲ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಬೆಳಗ್ಗೆ 9 ಗಂಟೆಗೆ ಪ್ರಿಯಾಂಕ್ ಖರ್ಗೆ ಅವರ ಟ್ವೀಟ್ ಕಣ್ಣಿಗೆ ಬಿತ್ತು. ನನಗನ್ನಿಸ್ತು ರಾಹುಲ್ ಗಾಂಧಿ ಅವರ ಟ್ವೀಟ್ ಮಾಡಲಿ ಅಂತ ಅವ್ರು ಕಾದು ಆಮೇಲೆ ಟ್ವೀಟ್ ಮಾಡಿರಬೇಕು ಅಂತ. ಯಾಕಂದ್ರೆ ನಿನ್ನೆ ನೈಟ್ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ರು. ವೆಸ್ಟ್ ಬೆಂಗಾಲ್ ಒಳಗೆ, ಅಸ್ಸಾಂ ಒಳಗೆ, ಪುದುಚೇರಿ ಒಳಗೆ BJP ಗೆದ್ದಿದ್ದನ್ನು ಟೀಕೆ ಮಾಡಿ ಕೇರಳದಾಗ ತಾವು ಗೆದ್ದಿದ್ದನ್ನು ಸಂಭ್ರಮಿಸಿ ಟ್ವೀಟ್ ಮಾಡಿದ್ರು. ಗೊತ್ತಲ್ಲ, ರಾಹುಲ್ ಗಾಂಧಿ ಅವರು ಗೆದ್ದಲ್ಲಿ ತಾವು ಶ್ರೇಷ್ಠ, ಸೋತಲ್ಲಿ ಎಲೆಕ್ಷನ್ ಕಮಿಷನ್ ಮೇಲೆ ದೂರೋದು, ಇಷ್ಟ ಅವ್ರು ಮಾಡೋದು. ಅದಾ ಹಾದಿ ಒಳಗೆ ಯಥಾ ರಾಜ ತಥಾ ಪ್ರಜಾ. ಪ್ರಿಯಾಂಕ್ ಖರ್ಗೆ ಅವರು ಅದನ್ನು ಫಾಲೋ ಮಾಡ್ಕೊಂಡು ಟ್ವೀಟ್ ಮಾಡ್ಯಾರ್ರಿ. ಏನು ಟ್ವೀಟ್ ಮಾಡ್ಯಾರಂದ್ರೆ, BJP ಯಾವತ್ತೂ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ, ಗೆದ್ದಿದ್ದು ಎಲೆಕ್ಷನ್ ಕಮಿಷನ್. ಹೊಸದಾಗಿ ವೆಸ್ಟ್ ಬೆಂಗಾಲ್ ಒಳಗೆ ಎಲೆಕ್ಷನ್ ಕಮಿಷನ್ ಗೆದ್ದೈತಿ ಅಂತ ಪ್ರಿಯಾಂಕ್ ಖರ್ಗೆ ಸಾಹೇಬರು ಟ್ವೀಟ್ ಮಾಡಿದ್ ನಾನು ನೋಡಿ ನನಗೊಂದು ಕ್ಷಣ ದಿಗ್ಲ ಹತ್ತಿಬಿಡ್ತು. ಏನಪ್ಪ ಪ್ರಿಯಾಂಕ್ ಖರ್ಗೆ ಅವರು ಕೇರಳದಾಗ ಕಾಂಗ್ರೆಸ್ ಗೆದ್ರು ವಿಶ್ ಮಾಡಲಿಲ್ಲ, ಕರ್ನಾಟಕದಾಗ 2 ಕಡೆ ಉಪಚುನಾವಣೆ ಒಳಗೆ ಕಾಂಗ್ರೆಸ್ ಗೆದ್ರು ವಿಶ್ ಮಾಡಲಿಲ್ಲ, ಯಾರೋ ಗೆದ್ದಿದ್ದನ್ನ ಟೀಕೆ ಮಾಡಾಕತ್ತಾರಲ್ಲ ಅಂತ ಕನ್ಫ್ಯೂಸ್ ಆದೆ. ಆಮೇಲೆ ಅವ್ರು ಹಂಗೆ ಅಲ್ರಿ, ಟೀಕೆ ಮಾಡೋದು ಸ್ವಲ್ಪ ಜಾಸ್ತಿನೇ. ತಮ್ಮ ಗೆಲುವಿನಕಿನ್ನ ಬೇರೆದವ್ರ ಗೆಲುವಿನ ಬಗ್ಗೆ ಟೀಕೆ ಮಾಡೋದು ಅವ್ರಿಗೆ ಬಹಳ ಇಷ್ಟ. ಹೋಗ್ಲಿ ಬಿಡ್ರಿ. ನನಗೆ ಒಂದು ಪ್ರಶ್ನೆ ಐತಿ. ಈಗ ವೆಸ್ಟ್ ಬೆಂಗಾಲ್ ಒಳಗೆ BJP ಗೆದ್ದಿದ್ದು ಎಲೆಕ್ಷನ್ ಕಮಿಷನ್ ಗೆಲುವು, ಅಸ್ಸಾಂ ಒಳಗೂ ಎಲೆಕ್ಷನ್ ಕಮಿಷನ್ದ ಅನ್ಕೊಳ್ಳೋನು, ಪುದುಚೇರಿ ಒಳಗೂ ಎಲೆಕ್ಷನ್ ಕಮಿಷನ್ ಗೆದ್ದೈತೆ ಅನ್ಕೊಂಡ್ಬಿಡೋಣ್ರಿಪ್ಪ. ಕೇರಳದಾಗ ಯಾರು ಗೆದ್ರು? ಕೇರಳದಾಗ ಕಾಂಗ್ರೆಸ್ ಗೆದ್ದೈತಿ. ಕೇರಳದಾಗೂ ಎಲೆಕ್ಷನ್ ಕಮಿಷನ್ ಗೆದ್ದೈತಿ. ಹಿಂಗೆ ಹೇಳಬೇಕು ಪ್ರಿಯಾಂಕ್ ಖರ್ಗೆ ಅವರು. ಯಾಕೆ ಹೇಳ್ರಿ? ಆ 3 ರಾಜ್ಯದಾಗ ಎಲೆಕ್ಷನ್ ಕಮಿಷನ್ ಗೆದ್ದೈತಿ ಅಂದ್ರೆ ಕೇರಳದಾಗೂ ಎಲೆಕ್ಷನ್ ಕಮಿಷನ್ ಗೆಲ್ಬೇಕಲ್ಲ. ಕೇರಳ ಬಿಡ್ರಿ, ಅದು ದೂರಿನ ಮಾತು. ನಮ್ಮ ಕರ್ನಾಟಕದಾಗ, ಮುಖ್ಯವಾಗಿ ಉತ್ತರ ಕರ್ನಾಟಕದಾಗ ಬಾಗಲಕೋಟೆ, ದಾವಣಗೆರೆ ದಕ್ಷಿಣದಾಗ ಬೈ ಎಲೆಕ್ಷನ್ ಇದ್ದುಪ್ಪ. ಬೈ ಎಲೆಕ್ಷನ್ದಾಗ 2 ಕಡೆ ಭರ್ಜರಿ ಗೆಲುವು ಕಂಡಿದ್ದು ಕಾಂಗ್ರೆಸ್. ದಾವಣಗೆರೆ ಒಳಗಂತೂ ಬಿಸಿ ಇತ್ತು. ಮುಸ್ಲಿಮ್ರು ಮುನಿಸ್ಕೊಂಡಾರ, ಗೆಲ್ತಾರೋ ಇಲ್ಲೋ ಅಂತ ಸಿಚುವೇಶನ್ ಒಳಗೂ ಜಯ ಬೇರೆ ಬೀರಿದ್ದು ಕಾಂಗ್ರೆಸ್. ಅಲ್ಲಿ ಗೆದ್ದಿದ್ದು ಎಲೆಕ್ಷನ್ ಕಮಿಷನ್. ಹೌದಿಲ್ರಿ ಪ್ರಿಯಾಂಕ್ ಖರ್ಗೆ ಅವರ? ನಿಮ್ಮ ಪ್ರಕಾರ ಗೆದ್ದಲ್ಲೆಲ್ಲ ಎಲೆಕ್ಷನ್ ಕಮಿಷನ್ ಗೆಲ್ತೈತಿ ಅಂದ್ರ 2 ಕ್ಷೇತ್ರದಾಗ ಎಲೆಕ್ಷನ್ ಕಮಿಷನ್ ಗೆದ್ದಿತ್ತೋ ಕಾಂಗ್ರೆಸ್ ಗೆದ್ದಿತ್ತೋ? ನಿಮ್ಮ ಗೆಲುವು ಮಾತ್ರ ಪ್ರಾಮಾಣಿಕ ಗೆಲುವು, ಬೇರೆದವ್ರ ಗೆಲುವು ಎಲೆಕ್ಷನ್ ಕಮಿಷನ್ ಗೆಲುವು. ನಿಮ್ಮ ಕ್ಷೇತ್ರದೊಳಗ ನೀವು ಗೆದ್ದಿರೋ ಕ್ಷೇತ್ರ, ನೀವು ಗೆದ್ದಿರೋ ರಾಜ್ಯದಾಗ ಎಲೆಕ್ಷನ್ ಕಮಿಷನ್ ಪ್ರಾಮಾಣಿಕವಾದಂಥ ಕೆಲಸ ಮಾಡ್ತೈತಿ. ಅದೇ BJP ಗೆದ್ದಿತ್ತು ಅಂದ್ರೆ ಎಲೆಕ್ಷನ್ ಕಮಿಷನ್ ಅಪ್ರಾಮಾಣಿಕ. BJPಗೋಸ್ಕರ ಅಂತಾನೆ ಎಲೆಕ್ಷನ್ ಕಮಿಷನ್ ಕನ್ವರ್ಟ್ ಆಗಿಬಿಡ್ತೈತಿ BJP ಗೆಲ್ಲೋ ರಾಜ್ಯದಾಗ. ಇದೆಂತ ಮಾತ್ರಿ? ನೀವು ಮಾತಾಡೋ ಮಾತಿಂದ ಎಷ್ಟು ಲಾಜಿಕ್ ಐತಿ, ಎಷ್ಟು ಲಾಜಿಕ್ ಇಲ್ಲ ನಿಮ್ಗೆ ಗೊತ್ತಾಗಬೇಕಲ್ರಿ. ನೀವೇ ಹೇಳೋ ಮಾತುಗಳು ಎಷ್ಟು ಸರಿ ಇರ್ತಾವಂತ ನೀವೇ ನಿಮ್ಮನ್ನ ಒಂದ್ಸಲ ಕೇಳ್ಕೊಂಡು ನೋಡ್ರಿ. ಜ್ಞಾನ ಇರೋರು ಯಾರು ಹಿಂಗೆ ಮಾತಾಡ್ತಾರೇನ್ರಿ? ನಾ ಅವಾಗ ಹೇಳಿದ್ದೆ, ನಿಮ್ಮ ಟ್ವೀಟಿಂದ ನನಗೆ ಓದೋ ಸ್ಫೂರ್ತಿ ಬರ್ತೈತಿ, ನಿಮ್ಮ ಪೇಜ್ ಗಂಟ್ಲೆ ಟ್ವೀಟನ್ನು ಓದಾಕಂತ. ಈಗ ನೀವು ಈ ರೀತಿ ಆ ಕಡೆ ಬರೆಯಾಕತ್ತೀರಂದ್ರೆ ಹೆಂಗೆ ಓದ್ತಾರೆ ನಿಮ್ಮ ಟ್ವೀಟ್ ಮಂದಿ? ಹೆಂಗೆ ನಿಮ್ಮ ಮಾತನ್ನು ನಂಬಬೇಕ್ರಿ? ನೀವು ಗೆದ್ದಿದ್ದು ಶ್ರೇಷ್ಠ, ಬೇರೆಯವ್ರು ಗೆದ್ದಿದ್ದು ಕನಿಷ್ಠ ಅನ್ನೋ ಹಂಗೆ ಮಾತಾಡ್ತೀರಿ. ಒಂದೇ ಒಂದು ಸಾಕ್ಷಿ ಇಲ್ಲ, ಒಂದೇ ಒಂದು ಪುರಾವೆ ಇಲ್ಲ. ಅದು ಹೆಂಗ್ರಿ?
ನಿಮ್ಮ ಯುವರಾಜ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ ಇಂದಾನೇ ಬಿಜೆಪಿ ಗೆದ್ದಿತ್ತು ಅಂತ ಟ್ವೀಟ್ ಮಾಡ್ಕೊಂಡಿದ್ದ ತಕ್ಷಣ ಅಲರ್ಟ್ ಆಗಿ ಅಲಾರಾಮ್ ಇಟ್ಕೊಂಡು ಟ್ವೀಟ್ ಮಾಡ್ಬಿಟ್ರಿ. ನೀವು ಗೆದ್ದಲ್ಲೆಲ್ಲ ಎಲೆಕ್ಷನ್ ಕಮಿಷನ್ ಗೆದ್ದಂಗಲ್ಲೇನ್ರಿ? ಅದೇ ರಾಹುಲ್ ಗಾಂಧಿ ಅವರು ಓಟು ಚೋರಿ ಎಲೆಕ್ಷನ್ ಚೋರಿ EVM ಚೋರಿ ಅನ್ಕೋತ ಕರ್ನಾಟಕಕ್ಕೆ ಬಂದ್ರು ಮಹದೇವಪುರ ಕ್ಷೇತ್ರದಾಗ ಆಗೇತಿ ಅಂತ. ಪಾದಯಾತ್ರೆ ಮಾಡೋದೇನು, ಯಪ್ಪ ಎಲ್ಲರೂ ಅವ್ರ ಬೆನ್ನತ್ತಿ ತಿರುಗೋದೇನು, ಇನ್ನೇನು ಸಿಕ್ಕೇ ಬಿಟ್ಟ ಓಟ್ ಚೋರಿ ಮಾಡಿರೋ ಕಳ್ಳ ಅಂತಿದ್ದಂಗ ಎಲ್ಲ ಸಮಾಧಾನವಾಗಿ ಮುಗ್ದ ಹೋತು. ಎಲ್ಲರೂ ಶಾಂತ ಆಗ್ಬಿಟ್ರಿ. ನಿಮ್ಮ ಹಿಡ್ಕೊಂಡು ನಿಮ್ಮ ಯುವರಾಜನ್ ತನಕ ಸುಮ್ಮಾಗ್ಬಿಟ್ರಿ. ಸಾಕ್ಷಿ ಇರ್ಲಿಲ್ಲ, ಪುರಾವೆ ಇರ್ಲಿಲ್ಲ, ಇನ್ನೇನು ಮಾತಾಡೋದಿತ್ತು? ಸುಮ್ಮನೆ ಮಂದಿ ಮನಸ್ಸೊಳಗೆ ಗದ್ದಲ ಸೃಷ್ಟಿ ಮಾಡೋದಿತ್ತು. ಸೃಷ್ಟಿ ಮಾಡಿದ್ರಿ, ಕೈ ಬಿಟ್ರಿ. ಈಗೂ ಕೂಡ ನೀವು ಅದನ್ನೇ ಮಾಡತ್ತೀರಿ. ಹೌದು, ನೀವು ಅದನ್ನೇ ಮಾಡತ್ತೀರಿ. 10 ಸಲ ಅಲ್ಲ 100 ಸಲ ಹೇಳ್ತೀನಿ, ನೀವು ಮಾಡಾಕತ್ತಿರೋದು ಮಂದಿ ಮನಸ್ಸೊಳಗ ಕಲ್ಮಶ ಹಾಕೋ ಕೆಲಸ. ನಿಮ್ಮತ್ತಿಗೆ ಒಂದೇ ಒಂದು ಸಾಕ್ಷಿ, ಒಂದೇ ಒಂದು ಪುರಾವೆ ಏನಾರೇ ಇದ್ದಿದ್ದ ಡಾಕ್ಯುಮೆಂಟ್ ತೋರಿಸ್ರಿ ನಮಗೆ. ಪಶ್ಚಿಮ ಬಂಗಾಳ, ಅಸ್ಸಾಮ, ಪುದುಚೇರಿದ ಬಿಡ್ರಿ, ಅವೆಲ್ಲ ಬೇರೆ ಬೇರೆ ರಾಜ್ಯದ್ದು. ನಮ್ಮದೇ ರಾಜ್ಯದ ಮಹದೇವಪುರದ ಕೊಟ್ಟು ಬಿಡ್ರಿ. ಅವಾಗ ಹೌದಪ್ಪ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಮಾಡೋ ಪ್ರತಿ ಟ್ವೀಟ್ ಹಿಂದನೂ ಒಂದು ಅರ್ಥ ಇರ್ತೈತಿ. ಅರ್ಥ ಇರ್ಲಾರ್ದ ಅವ್ರು ಮಾತಾಡೋರಲ್ಲ ಅಂತ ನಾನಾ ಹೇಳ್ತೇನೆ. ಓಟು ಚೋರಿ, ಸಂಸ್ಥಾ ಚೋರಿ, ಆ ಚೋರಿ ಈ ಚೋರಿ. ಆ ಚೋರಿ ಅನ್ನೋ ಪದಕ್ಕೆ ಅರ್ಥನೇ ಇಲ್ದಂಗೆ ಮಾಡಿಬಿಟ್ಟಿರಿ ನೀವು. ಎಲ್ಲಿಗೆ ತಂದು ನಿಂದ್ರಿಸ್ಬಿಟ್ಟಿರಿ ಚೋರಿ ಅಂದ್ರೆ. ಕಳ್ಳತನ ಅಂದ್ರೆ ಏನ್ರಿ? ಆ್ಯಕ್ಚುಲಿ ಕಳ್ಳತನ ಅಂದ್ರೆ ಏನು ಗೊತ್ತೇನ್ರಿ ನಿಮಗೆ? ಗೊತ್ತಿರಲ್ದೇ ಇರ್ತೈತೆ ಅನ್ಬಿಟ್ರೆ ನಿಮಗೆ ಗೊತ್ತಿರ್ತೈತಿ. ಕರೆ ಇದೇನ್ರಿ? ಓಟ್ ಕಳ್ಳತನ, ಸಂಸ್ಥಾ ಕಳ್ಳತನ, ಮಂದಿ ಕಳ್ಳತನ, ಅಯ್ಯೋಯ್ಯೋ ಏನೇನೋ ಕಳ್ಳತನ ಆಗಿಬಿಡ್ತಾವ. ಆ ಮಮತಾಕ್ಕ 100 ಸೀಟ್ ಕಳ್ಳತನ ಆಗ್ಯಾವಂತೇನು ಹೇಳಾಕತ್ತಾರ. ಹಂಗೆ ನೀವು BJP ಗೆದ್ದಿಲ್ಲ, ಸೀಟ್ ಕಳ್ಳತನದಿಂದ ಎಲೆಕ್ಷನ್ ಕಮಿಷನ್ ಗೆದ್ದೈತಿ ಅನ್ನೋ ಮಾತುಗಳನ್ನ ಹೇಳ್ತೀರಪ್ಪ. ಲಾಜಿಕ್ ಐತೇನ್ರಿ ಈ ಮಾತೊಳಗೆ? ಏನು ಲಾಜಿಕ್ ಐತೆ ಹೇಳ್ರಿ? ನೀವು ಯಾರಿಗೆ ಅವಮಾನ ಮಾಡಾಕತ್ತೀರಿ? ಮನಸ್ಸಿನಿಂದ ಆರಿಸಿ ಗೆಲ್ಲಿಸಿರೋ BJPಯನ್ನ ಬಂಗಾಳದ ಮಂದಿ, ಆ ಮಂದಿಗೆ ನೀವು ಅವಮಾನ ಮಾಡಾಕತ್ತೀರಿ. ಓಟು ಚೋರಿ, ಎಲೆಕ್ಷನ್ ಕಮಿಷನ್ ಗೆದ್ದೈತಿ ಅಂತ. ಒಂದು ರೀತಿ ಎಲೆಕ್ಷನ್ ಕಮಿಷನ್ ಗೆದ್ದೈತಿ. ಹೆಂಗೆ ಗೆದ್ದೈತಿ ಅಂದ್ರೆ, ಪಶ್ಚಿಮ ಬಂಗಾಳದಾಗ ಶಾಂತ ರೀತಿಯಿಂದ ಎಲೆಕ್ಷನ್ ನಡೆದಿರೋದು ಇದೇ ಸಲ. ಐತಿಹಾಸಿಕ ಸಂಖ್ಯೆ ಒಳಗೆ ಜನ ಓಟ್ ಹಾಕಿರೋದು ಇದೇ ಸಲ. ಇವೆರಡು ವಿಷಯದಿಂದ ಎಲೆಕ್ಷನ್ ಕಮಿಷನ್ ಗೆದ್ದೈತಿ. ಆದರೆ ನಿಜವಾಗ್ಲೂ ಪಕ್ಷ BJPನ ಗೆದ್ದೈತ್ರಿ. ನಿಮ್ಮ ಕಣ್ಣಿ ಕಟ್ಟಿರೋ ಬಟ್ಟಿ ಬರೀ ಎಲೆಕ್ಷನ್ ಕಮಿಷನ್ ಮಾತ್ರ ಕಾಣಿಸತೈತಿ. ಮಂದಿ ಸೆಲೆಬ್ರೇಷನ್ ಮಾಡಕತ್ತಾರಲ್ಲಿ. BJP ಬಂದಿದ್ಕ ಅವ್ರು ಎಷ್ಟು ಸುರಕ್ಷಿತವಾಗಿ ಇರ್ತೀವಿ ಅನ್ನೋದ್ರ ಬಗ್ಗೆ. ಅದ್ರ ಕಡೆ ಒಂದಿಟ್ಟು ಕಣ್ಣು ಹಾಯಿಸ್ರಲ್ಲ. ನೀವು ಗೆದ್ದಿದ್ದು ಗೆಲುವು, ಬೇರೆಯವ್ರು ಗೆದ್ದಿದ್ದು ಟ್ರ್ಯಾಪ್ ಅಂದ್ರೆ ಹೆಂಗೆ ನಂಬೋದ್ರಿ? ಹೋಗ್ಲಿ ಬಿಡ್ರಿ, ಇದನ್ನ ಹೇಳ್ಕೊತ ಕುಂದ್ರದಾಕೈತಿ. ಅದು ಮಹದೇವಪುರದ ಓಟ್ ಚೋರಿದ ಸ್ವಲ್ಪ ಡೀಟೇಲ್ಸು, ಸಾಕ್ಷಿ ಸ್ವಲ್ಪ ಟ್ವೀಟ್ ಮಾಡ್ಕೊಂಬಿಡ್ರಿ. ಮಂದಿ ಭಾಳ ಎಕ್ಸ್ಪೆಕ್ಟ್ ಇಟ್ಕೊಂಡಾರ ನಿಮ್ಮ ಮೇಲೆ. ಅದನ್ನೆಲ್ಲ ಸಾಕ್ಷಿ ಸಮೇತ ಪ್ರೂವ್ ಮಾಡಿ ನಮ್ಮದು ಬಾಯಿ ಬಂದ್ ಮಾಡಿರಿ. ನಾವು ಸುಮ್ಮ ಇವರು ಸುಳ್ಳು ಆರೋಪ ಮಾಡ್ತಾರು ಅಂತ ಹೇಳಬಾರ್ದು. ಹಂಗೆ ಮಾಡಿರಿ.